ನೋಡಿದ ತಕ್ಷಣ ದರ್ಶನ್ ಸರ್ ಅವರು ಎದ್ದು ನಿಂತ್ಕೊಂಡ್ಬಿಟ್ಟು ನಮಸ್ಕಾರ ಮಾಡಿದ್ರು. ಈಗ ಇವರು ಕರಿಬಸಪ್ಪ ಬಾಡಿ ಬಿಲ್ಡರ್ ಅಂದ ತಕ್ಷಣ ಇವ್ರು ಸಾರ್ ಏನು ಸಾರ್ ಇನ್ನೂ ಬಾಡಿ ಬಿಲ್ಡಿಂಗ್ ಮಾಡ್ತಾಯಿದ್ರು ಈಗ ತೋರಿಸಿ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡಿಸಿದ್ರು ದರ್ಶನ್ ಸರ್. ನಮಗೆ ತಲೆಯಲ್ಲಿ ಹೊಡಿತಿದ್ದು ಒಂದೇ, ಈಗ ದರ್ಶನ್ ಅವ್ರ ಜೊತೆ ಮಾಡಿದ್ದೀರಾ, ಯಾವುದು ಕರಿಯ ಸಿನಿಮಾ ಅಲ್ವಾ ಸರ್ ಅದು? ಹ್ಞೂ ಸರ್. ಹ್ಞೂ ಸರ್. ಅದು ಹೇಗೆ ಕಾನ್ಸೆಪ್ಟ್ ಹೇಗೆ ಸಿಕ್ತು ಅಂದರೆ ನೀವು ಬಾಡಿ ಬಿಲ್ಡಿಂಗ್ ಅವರು ಅಂತಾನೆ ಬಾಡಿ ಬಿಲ್ಡ್ ಮಾಡೋರು ಅಂತಾನೆ ಆ ಸೀನ್ಗೆ ತಗೊಂಡಿದ್ರೆ ಯಾವ ರೀತಿ ಸರ್? ಸರ್ ಆ ಸಿನಿಮಾದಲ್ಲಿ ಅವಕಾಶ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ನಮಗೂ ಗೊತ್ತಿರಲಿಲ್ಲ ಸರ್. ಅವಾಗ ಮೆಜೆಸ್ಟಿಕ್ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿತ್ತು, ಅದಿನ್ನೂ ರಿಲೀಸ್ ಆಗಿರಲಿಲ್ಲ. ಸೊ ಒಂದು 2001 ಇರ್ಬೋದು ಅನಿಸುತ್ತೆ. ಒಂದು ಕಡೆಗೆ ಅಪ್ಪು ಸರ್ ಶೂಟಿಂಗ್ ಒಂದು ಕಡೆಗೆ ನಡೀತಾ ಇತ್ತು, ಬೇರೆ ಕಡೆ ಇದು ಮೆಜೆಸ್ಟಿಕ್ ಶೂಟಿಂಗು ಕಂಪ್ಲೀಟ್ ಆಗಿತ್ತು. ನಮ್ಮ ಸ್ನೇಹಿತರು ಹೇಳಿದರು ಈ ಥರದ್ದೊಂದು ಸಿನಿಮಾ ಬರ್ತಾಯಿದ್ದೆ, ತುಗದೀಪ್ ಶ್ರೀನಿವಾಸ್ ಅವರ ಮಗ ದರ್ಶನ್ ಅಂತ ಅಭಿನಯಿಸ್ತಾರೆ, ಸೀರಿಯಲೆಲ್ಲ ಮಾಡಿದ್ರು ಅವರು. ಈಗ ಪ್ರೇಮ್ ಅಂತಂದೇಳಿ ಮಂಡ್ಯದವರು ಪ್ರೇಮ್ ಅವರು ಡೈರೆಕ್ಷನ್ ಇದೆ, ಒಂದು ಸೀನ್ ಇದೆ ಅದರಲ್ಲಿ. ಮೌಂಟ್ ಕಾರ್ಮೆಲ್ ಕಾಲೇಜ್ ಹತ್ರ ಶೂಟಿಂಗ್ ಇದೆ. ಒಂದು ಇಂಗ್ಲೀಷ್ ಮೂವಿ ಥರದ್ದು ಒಂದು ಇದು ಬರುತ್ತೆ, ಅದು ಸ್ವಲ್ಪ ಬಾಡಿ ಬಿಲ್ಡರ್ ಬೇಕು, ರೌಡಿ ಗೆಟಪ್ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ನಮ್ಮ ಸ್ಟೆಂಟ್ ಮಾಸ್ಟರ್ ಎಲ್ಲ ಹೇಳಿದರು. ಸೊ ನಾವು ಅವಾಗಲೇ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಿ ಸ್ಟೇಟು ಮತ್ತು ನ್ಯಾಷನಲ್ ಮಾಡಿ ಹೆಸರು ಮಾಡಿದ್ವಿ ನಾವು 2001ನಲ್ಲಿ. ಆಗ ಅವಕಾಶ ಸಿಕ್ಕಿ ನಾವು ಶೂಟಿಂಗ್ ಹೋದಾಗ ಅಲ್ಲಿ ನಾವೆಲ್ಲ ಹೋದಾಗ ಅಲ್ಲೆಲ್ಲ ಸೆಟ್ಟಲ್ಲೆಲ್ಲ ಕೂತ್ಕೊಂಡಿದ್ರು, ದರ್ಶನ್ ಸಾರು ಎಲ್ಲರೂ ಕೂತ್ಕೊಂಡಿದ್ರು. ನಾವು ಆವಾಗಲೇ ಜಿಮ್ ಗಿಮ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಎಲ್ಲ ಇದು ಮಾಡಿಕೊಂಡು ನಾವೆಲ್ಲ ಹೋದಾಗ ನಮ್ಮ ನೋಡಿದ ತಕ್ಷಣ ದರ್ಶನ್ ಸರ್ ಅವರು ಎದ್ದು ನಿಂತ್ಕೊಂಡ್ಬಿಟ್ಟು ನಮಸ್ಕಾರ ಮಾಡಿದ್ರು. ಈಗ ಇವರು ಕರಿಬಸಪ್ಪ ಬಾಡಿ ಬಿಲ್ಡರ್ ಅಂದ ತಕ್ಷಣ ಇವ್ರು ಸಾರ್ ಏನು ಸಾರ್ ಇನ್ನೂ ಬಾಡಿ ಬಿಲ್ಡಿಂಗ್ ಮಾಡ್ತಾಯಿದ್ರು ಈಗ ತೋರಿಸಿ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡಿಸಿದ್ರು ದರ್ಶನ್ ಸರ್. ನಮಗೆ ತಲೆಯಲ್ಲಿ ಹೊಡಿತಿದ್ದು ಒಂದೇ, ಏನು ಇವರು ದೊಡ್ಡ ಸೂಪರ್ ಸ್ಟಾರು ನಮ್ಮ ತುಗದೀಪ್ ಶ್ರೀನಿವಾಸ್ ಅವ್ರ ಮಗ, ಎಷ್ಟು ಒಂದು ಸ್ವಲ್ಪನೂ ಜಂಬ ಇಲ್ಲ, ಎಷ್ಟು ನಿಷ್ಕಲ ಮನಸ್ಸು, ಎಷ್ಟು ಗೌರವ ಕೊಟ್ಟು ಮಾತಾಡ್ತಾರೆ, ವಾವ್ ಅಂದ್ಕೊಂಡ್ಬಿಟ್ಟು ಅಂತ. ನಾವು ಅವ್ರು ಎದ್ದಿಂತಾಗ ಹಿಂಗೆ ನೋಡಿದ್ರೆ ಇಷ್ಟು ಹೈಟಿದ್ರು ಬಾ ಇವ್ರು ಹೆಂಗೆ ನೀವು ಜೊತೆಗೆ ಹೆಂಗೆ ಇದು ಮಾಡ್ಬೇಕಂದಾಗ ಆಮೇಲೆ ನಮ್ಮ ದರ್ಶನ್ ಸರ್ ಏನು ತಲೆ ಕೆಡ್ಸ್ಕೊಬೇಡಿ ನೀವು ಇರಿ ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರೇಮ್ ಅವ್ರಿಗೆ ಕ್ಯಾಮ್ರಾಮನ್ ಕಳೆದ್ಬಿಟ್ಟು ನೋಡ್ರಿ ಇವ್ರು ಒಳ್ಳೆ ಬಾಡಿ ಬಿಲ್ಡಿಂಗ್ ಮಾಡಿದ್ದಾರೆ, ಇವರು ಸ್ಟೇಟ್ ಬಾಡಿ ಬಿಲ್ಡಿಂಗು ನ್ಯಾಷನಲ್ ಎಲ್ಲ ಗೆದ್ದಿದ್ದಾರೆ, ಹೈಟು ಡಿಫ್ರೆನ್ಸ್ ಆಗಬಾರ್ದು, ನೀವು ಹೆಂಗೆ ಮಾಡ್ತೀರೋ ಏನೋ ಫೈಟ್ ಮಾತ್ರ ಸಖತ್ತಾಗಿ ಬರಬೇಕು, ಹಿಂಗೆ ಬರ್ಬೇಕಂತ ಹೇಳ್ಬಿಟ್ಟು ದರ್ಶನ್ ಸರ್ ಅವ್ರಿಗೆ ಹೇಳಿದರು. ನನಗೂ ಕೂಡ ಅಷ್ಟೇ ಅವರು ಪ್ರೀತಿಯಿಂದ ಮಾತಾಡಿಸಿ ಹೇಳಿದರು, ನೋಡಿ ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ರು. ಆ ಫೈಟು ಆ ಸೀನ್ ಏನಾದರೂ ಚೆನ್ನಾಗಿ ಬಂದಿದೆ ಅಂದರೆ ಅದೆಲ್ಲ ಕ್ರೆಡಿಟ್ ದರ್ಶನ್ ಸರ್ಗೆ ಸೇರಬೇಕು. ಅವರೇನೆ ಇದು ಮಾಡಿದ್ದು. ಸಾಕಷ್ಟು ಗೌರವ ಕೊಟ್ಟು ಭಾಳ ಎಲ್ರಿಗೂ ಪ್ರೀತಿಯಿಂದ ಮಾತಾಡ್ತಕ್ಕಂಥ ವ್ಯಕ್ತಿ ಅಂದರೆ ಆ ದರ್ಶನ್. ಅದು ಚೆನ್ನಾಗಿ ಬಂದಿದೆ ಅಂದರೆ ಅದು ಅವ್ರಿಗೆ ಸೇರ್ಬೇಕು ಸರ್. ಅಂದರೆ ಸರ್ ಇವಾಗ ಕೆಲವೊಂದು ಆ ವಿಡಿಯೋಗಳು ಆ ಝಲಕ್ಗಳು ಇವಾಗ ವೈರಲ್ಗಳಾಗ್ತಾ ಇದ್ದಾವೆ. ಓ ಇವರು ಆ ಟೈಮಲ್ಲಿ ಈ ಥರ ಎಲ್ಲ ಮಾಡಿದಾರಾ ಅಂತ ಅದು ಅವಕಾಶ ಮಾಡಿಕೊಟ್ಟಿದ್ದೆ ದರ್ಶನ್. ಈಗ ಪುನೀತ್ ಅವ್ರ ಜೊತೆ ಸರ್ ಪುನೀತ್ ಸರ್ ಅವರು ನಾನು ಒಂದು 2002-03ರಲ್ಲಿ ನಾನು ಭಾರತ ಶ್ರೇಷ್ಠ ಬಾಡಿ ಬಿಲ್ಡಿಂಗನ್ನ ಗೆದ್ದಿದ್ದೆ ನಾನು. ಅದಕ್ಕಿಂತ ಮುಂಚೆ ನಾನು ಡಾಕ್ಟರ್ ರಾಜ್ಕುಮಾರ್ ಸರ್ನ 1994ರಲ್ಲಿ ನಾನು ಕರ್ನಾಟಕ ಕಿಶೋರ ಟೈಟ್ಲ್ ಮಾಡಿದ್ದೆ. ಅವರಿಗೆ ಡಾಕ್ಟರ್ ಪಾಲ್ಕೆ ಪ್ರಶಸ್ತಿ ಬಂದಿತ್ತು. ಅಭಿನಂದನೆ ಸಲ್ಲಿಸೋಕೆ ಹೋದ ಸಂದರ್ಭದಲ್ಲಿ ನಾನು ಕೂಡ ಅವ್ರಿಗೆ ಪ್ರಶಸ್ತಿಗಳನ್ನೆಲ್ಲ ತೋರಿಸ್ಬಿಟ್ಟು ಅವ್ರಿಗೆ ಆಶೀರ್ವಾದ ಪಡೆದಿದ್ದಾರೆ ನಾನು. ಆಗ ನೀನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆಲ್ಲು ಅಂತ ಹೇಳ್ಬಿಟ್ಟು ಸ್ವೀಟ್ ತರಿಸಿ ನನಗೆ ಸ್ವೀಟ್ ತಿನ್ನಿಸಿ ಆಶೀರ್ವಾದ ಮಾಡಿದ್ರು 1994-95ಅಲ್ಲಿ. ಅದಾದಮೇಲೆ 2002-03ರಲ್ಲಿ ವೀರ ಕನ್ನಡಿಗ ಶೂಟಿಂಗ್ ಸಂದರ್ಭ ಒಂದು ಜಿಮ್ ಇನಾಗ್ರೇಷನ್ ಟೈಮಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಬಾಡಿ ಬಿಲ್ಡಿಂಗಲ್ಲಿ ಯಾರಾದರೂ ಒಬ್ಬರು ಚೀಫ್ ಗೆಸ್ಟ್ ಕರಿಬೇಕಂದಾಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಒಂದು ಯಶವಂತಪುರ ಅದು ಸದಾಶಿವನಗರ ಒಂದು ಜಿಮ್ ಇದೆ, ಒಂದು ಕ್ಲಾಸಿಕ್ ಜಿಮ್ ಅಂತ ಇರಬೇಕಲ್ಲ, ಅಲ್ಲಿ ಅವರು ಜಿಮ್ಗೆ ಅಂತ ಅವರು ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರು ಬರೋರು. ಅವಾಗ ನಮ್ಮದು ಪೇಪರ್ಲೆಲ್ಲ ಬರ್ತಾಯಿತ್ತು ಅವಾಗೆಲ್ಲ ಈ ಥರದ್ದು. ಅವಾಗ ಎಷ್ಟೊಂದು ಮೀಡಿಯಾಗಳು ಯಾವುದೂ ಇರಲಿಲ್ಲ. ಅವಾಗ ಪತ್ರಿಕೆಯಲ್ಲಿ ಪ್ರಕಟಣೆ ಆಗ್ತಾಯಿತ್ತು. ಯಾರಾದರೂ ಒಬ್ಬ ಬಾಡಿ ಬಿಲ್ಡಿಂಗಲ್ಲಿ ಏನಾದರೂ ಒಂದು ನೇಮು ಒಂದು ಬಾಡಿ ಬಿಲ್ಡಿಂಗ್ ಈ ಥರ ಟೈಟ್ಲು ಮಾಡಿದ್ದಾರೆ ಅಂದರೆ ನಮ್ದು ಅವಾಗ ನಾನು ನ್ಯಾಷನಲ್ ಲೆವೆಲೆಲ್ಲ ಗೆದ್ದಿದ್ದೆ ಆ ಟೈಮಲ್ಲಿ. ಅವಾಗ ಜಿಮ್ಮಲ್ಲೆಲ್ಲ ಫೋಟೋಗಳು ಆಗ್ತಾಯಿರೋರು. ಅವಾಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಇಲ್ಲ ಇವ್ರನ್ನ ಕರೀರಿ, ಇವರಿಗೆ ಆನರ್ ಮಾಡೋಣ ಅಂತ ಹೇಳ್ಬಿಟ್ಟು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರು ಕರೆದ್ಬಿಟ್ಟು ಒಂದು ಜಿಮ್ ಇನಾಗ್ರೇಷನ್ ಟೈಮಲ್ಲಿ ಆನರ್ ಮಾಡಿದರು ನಮಗೆ. ಅವಾಗ ಆನರ್ ಮಾಡಿ ಭಾಳ ಪ್ರೀತಿಯಿಂದ ಚೆನ್ನಾಗಿ ಮಾತಾಡಿಸಿದ್ರು. ನೀವು ನ್ಯಾಷನಲ್ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆಲ್ಲಿ ಅಂತೇಳಿ ತುಂಬ ಗೌರವಪೂರ್ವಕ ಮಾತಾಡಿಸಿದ್ರು. ಅವರ ಒಂದು ಮಾತು ಆ ಒಂದು ಇದು ನಮಗೆ ಭಾಳ ಇಷ್ಟ ಆಯಿತು ಆ ಸಂದರ್ಭದಲ್ಲಿ. ಈಗ ನೆಕ್ಸ್ಟ್ ಏನಾದ್ರು ಸಿನಿಮಾ ಅಥವಾ ಯಾವ್ದಾದ್ರು ರಿಯಾಲಿಟಿ ಶೋಗಳಿಗೆ ನೆಕ್ಸ್ಟ್ ಏನಾದ್ರು ಪ್ಲ್ಯಾನ್ ಇದೆಯಾ? ಸಿನಿಮಾಗಳಿಗೆ ಏನಾದ್ರು ಇದೆಯಾ? ಯಾರಾದರೂ ಅಕಸ್ಮಾತ್ ಇಲ್ಲಪ್ಪ ಈ ಪಾತ್ರಗಳಿದ್ದಾವೆ ನೀವು ಬರ್ತೀರಾ ಅಂತ ಕೇಳಿದಾಗ ಏನಾದ್ರು ಚಾನ್ಸಸ್? ಅದು ಈಗ ಆ ಥರದ್ದು ಏನಾದರೂ ಒಂದು ಚಾನ್ಸಸ್ ಸಿಕ್ಕರೆ ನಾನು ನಮ್ಮ ಇಲಾಖೆ ಫೋಟ್ ಆಗೋ ಪ್ರಕಾರ ನಾನು ಮಾಡೋದಕ್ಕೆ ಬಯಸ್ತೀನಿ. ಅನುಮತಿ ಮೇರೆಗೆ ಅವಕಾಶಗಳು ಸಿಕ್ಕರೆ ಖಂಡಿತವಾಗಿ ನಾನು ಅದೇ ಫೋಟ್ ಆಗೋ ಪ್ರಕಾರನೇ ನಾನು ಅನುಮತಿ ಸಿಕ್ಕರೆ ಖಂಡಿತವಾಗಿ ಮಾಡ್ತೀನಿ ಸರ್.